ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ದಲಿತ ಜನಾಂಗದ ಹುಡುಗ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ಎದ್ದ ಧೂಳು ನನ್ನ ತಲೆಗೆ ತಾಗಿದರೆ ನನ್ನ ಜನ್ಮ ಸಾರ್ಥಕ. ಹೀಗೆಂದವರು ಯಾರು ಗೊತ್ತಾ? ಮಹಾತ್ಮ ಗಾಂಧಿಯವರು ಮನೆ ಮಾತಾಗುವ ಮೊದಲೇ ದಲಿತೋದ್ಧಾರಕ್ಕಾಗಿ ಪೂರ್ತಿ ಜೀವನ ಮೀಸಲಿಟ್ಟ ಮಹಾನ್ ಚೇತನ, ಬದಲಾವಣೆಯ ಬಿರುಗಾಳಿಯೇ ಆದ ಶಾಂತ ವಕೀಲರಿವರು. ಇದು ಗಾಂಧೀಜಿಗೂ ಪ್ರೇರಣೆಯಾಗಿದ್ದ ಕುದ್ಮುಲ್ ರಂಗರಾವ್ ಅವರ ಕಥೆ. ಬಡವರ ವಕೀಲ ಎಂದು ಪೂಜಿಸಲ್ಪಟ್ಟ ವ್ಯಕ್ತಿ ಮತ್ತು ಬ್ರಿಟಿಷ್ ಭಾರತದಲ್ಲಿ ದಲಿತ ಸಬಲೀಕರಣದ ಆರಂಭಿಕ ಶಿಲ್ಪಿ ಕುದ್ಮುಲ್ ರಂಗರಾವ್. ಒಂದೊಮ್ಮೆ ಶಿಕ್ಷಕರಾಗಿದ್ದ ರಂಗರಾವ್ ನಂತರ ವಕೀಲರಾದರು. ಆದರೆ ಒಂದು ಸಣ್ಣ ಘಟನೆ ಅವರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ದಲಿತ ಯುವಕನೊಬ್ಬನಿಗೆ ತಮ್ಮ ನ್ಯಾಯಾಲಯದ ಅಟೆಂಡರ್ ಆಗಿ ಕೆಲಸ ಪಡೆಯಲು ಅವರು ಸಹಾಯ ಮಾಡಿದರು. ಆದರೆ ಜಾತಿಯ ಕಾರಣದಿಂದಾಗಿ ಇತರರು ಅವನೊಂದಿಗೆ ಕೆಲಸ ಮಾಡಲು ನಿರಾಕರಿಸುವುದನ್ನು ಕಂಡರು. ಆಗ ಅಲ್ಲಿದ್ದ ಇಂಗ್ಲಿಷ್ ನ್ಯಾಯಾಧೀಶರು, ಒಬ್ಬ ದಲಿತನಿಗೆ ಕೆಲಸ ಕೊಡುವುದರಿಂದ ಬದಲಾವಣೆ ಬರುವುದಿಲ್ಲ, ಇಡೀ ಸಮುದಾಯಕ್ಕೆ ಶಿಕ್ಷಣ ಮತ್ತು ಸಬಲೀಕರಣದ ಅಗತ್ಯವಿದೆ ಎಂದು ಅವರಿಗೆ ಸ್ಪಷ್ಟವಾಗಿ ಹೇಳಿದರು. ಆ ಕ್ಷಣ ಅವರೊಳಗೆ ಏನೋ ಒಂದು ದೃಢ ನಿಶ್ಚಯದ ಜ್ವಾಲೆ ಬೆಳಗಿತು. 1897ರಲ್ಲಿ ರಂಗರಾವ್ ಒಂದು ಆಮೂಲಾಗ್ರವಾದ ಕೆಲಸವನ್ನು ಮಾಡಿದರು. ಹೆಚ್ಚಿನ ಭಾರತೀಯ ಸುಧಾರಕರು ಜಾತಿ ಅಡೆತಡೆಗಳನ್ನು ಪ್ರಶ್ನಿಸಲು ಧೈರ್ಯ ಮಾಡುವ ಮೊದಲೇ ಅವರು ಮಂಗಳೂರಿನಲ್ಲಿ ಶೋಷಿತ ವರ್ಗಗಳ ಮಿಷನ್ ಅನ್ನು ಸ್ಥಾಪಿಸಿದರು. ಜಾತಿಯ ಕಾರಣದಿಂದಾಗಿ ಮುಖ್ಯವಾಹಿನಿಯ ಶಿಕ್ಷಣದಿಂದ ನಿಷೇಧಿಸಲ್ಪಟ್ಟ ಮಕ್ಕಳಿಗಾಗಿ ವಿಶೇಷವಾಗಿ ಶಾಲೆಗಳನ್ನು ತೆರೆದು ಅವುಗಳನ್ನು ಪಂಚಮ ಶಾಲೆಗಳು ಎಂದು ಕರೆದರು. ದಕ್ಷಿಣ ಕನ್ನಡದಾದ್ಯಂತ ದಲಿತ ಮಕ್ಕಳಿಗಾಗಿ ಈ ರೀತಿಯ 20 ಶಾಲೆಗಳನ್ನು ತೆರೆದರು. ಶಾಲೆಗಳಲ್ಲಿ ಹಾಜರಾತಿಯನ್ನು ಉತ್ತೇಜಿಸಲು ಅವರು ಮಧ್ಯಾಹ್ನದ ಬಿಸಿಯೂಟವನ್ನು ಪರಿಚಯಿಸಿದರು ಮತ್ತು ಮಕ್ಕಳ ಪೋಷಕರಿಗೆ ದಿನಕ್ಕೆ 2 ಪೈಸೆ ಪಾವತಿಸಿದರು. ಅವರು ಸ್ವತಃ ಮಕ್ಕಳಿಗೆ ಸ್ನಾನ ಮಾಡಿಸುತ್ತಿದ್ದರು, ಅವರೊಂದಿಗೆ ಊಟ ಮಾಡುತ್ತಿದ್ದರು ಮತ್ತು ಅವರ ಗುಡಿಸಲುಗಳಲ್ಲೇ ಮಲಗುತ್ತಿದ್ದರು. ಇದುವೇ ಅವರ ದಿನಚರಿಯಾಯಿತು. ಇತರರು ಬರೇ ಮಾತಿನಲ್ಲಿ ಹೇಳುತ್ತಿದ್ದುದನ್ನು ಅವರು ಸ್ವತಃ ಮಾಡಿದರು. ಸಾಮಾಜಿಕ ಬದಲಾವಣೆಯನ್ನೇ ಬದುಕಿದರು. ಶಿಕ್ಷಣವು ಕೇವಲ ಆರಂಭವಾಗಿತ್ತು. ರಂಗರಾವ್ ಇನ್ನೂ ಮುಂದೆ ಹೋಗಿ ದಲಿತ ಯುವಕರಿಗೆ ಶಿಕ್ಷಕರಾಗಲು ತರಬೇತಿ ನೀಡಿದರು. ಹಾಸ್ಟೆಲ್ಗಳು, ವಿಧವೆಯರಿಗೆ ಆಶ್ರಮಗಳು ಮತ್ತು ಸಮುದಾಯದ ಏಕತೆಗಾಗಿ ಭಜನಾ ಮಂದಿರಗಳನ್ನು ನಿರ್ಮಿಸಿದರು. ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿ ದಲಿತ ಕುಟುಂಬಗಳಿಗೆ ಭೂಮಿ, ಬಾವಿಗಳು ಮತ್ತು ಮನೆಗಳನ್ನು ನೀಡಿದರು. ಅವರು ತಮ್ಮ ಸ್ವಂತ ಭೂಮಿಯನ್ನು ಕೂಡ ದಲಿತ ಕುಟುಂಬಗಳಿಗೆ ಬಿಟ್ಟುಕೊಟ್ಟರು. ತಮ್ಮ ಉನ್ನತ ಜಾತಿಯ ಸಮುದಾಯದ ಸಹವರ್ತಿಗಳಿಂದ ತಿರಸ್ಕಾರಕ್ಕೊಳಗಾದರೂ ಹಿಂಜರಿಯದೆ ಅವರು ತಾವು ಆಡಿದ್ದನ್ನೇ ಪಾಲಿಸಿದರು. ಜಾತಿ ನಿಯಮಗಳನ್ನು ಪ್ರಶ್ನಿಸಲು ತನ್ನ ವಿಧವೆ ಮಗಳ ಅಂತರ್ಜಾತಿ ವಿವಾಹವನ್ನು ಮಾಡಿಸಿದರು. ಮಹಾತ್ಮ ಗಾಂಧಿ ಕೂಡ ಅವರನ್ನು ತಮ್ಮ ಸ್ಫೂರ್ತಿ ಎಂದು ಕರೆದಿದ್ದರು. 1928ರ ಜನವರಿ 30ರಂದು ಅವರು ನಿಧನರಾದಾಗ ಸ್ವತಃ ದಲಿತರು ಅವರ ದೇಹವನ್ನು ಸಮಾಧಿ ಸ್ಥಳಕ್ಕೆ ಕೊಂಡೊಯ್ದರು. ತಾರತಮ್ಯದ ವಿರುದ್ಧ ಅವರ ಜೀವಮಾನದ ಹೋರಾಟವನ್ನು ಗೌರವಿಸಿದರು. ಅವರ ಕೆಲಸವು ವೈಯಕ್ತಿಕ ಜೀವನವನ್ನು ಮಾತ್ರ ಬದಲಾಯಿಸಿದ್ದಲ್ಲ, ಅದು ಸಮಾಜವನ್ನೇ ಮರುರೂಪಿಸಿತು.